ತೆಂಗಿನ ಮರದಲ್ಲಿ ಫಲ ಏನಾರು ಕಮ್ಮಿ ಆಗುತ್ತೆ, ಅಲ್ಲಿ ರೋಗ ಎಲ್ಲ ಬರುತ್ತಲ್ಲ, ಅವಾಗ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ. ನಾನು ಮಾಡಿದ್ದೀನಿ, ಏನು ಮಾಡಿದ್ದೀನಿ, ನಾನೇನು ಜಾಸ್ತಿ ಏನು ಮಾಡಿಲ್ಲ, ಅದನ್ನು ಏನು ಮಾಡಬೇಕು ಅನ್ನೋದಕ್ಕೆ ನಿಮ್ಗೆ ಹೇಳ್ಕೊಡ್ತೀನಿ. ಯಾರು ರೈತರಿದ್ದು ತೆಂಗಿನ ಮರದಲ್ಲಿ ರೋಗ ಜಾಸ್ತಿ ಬಂದು ಕಾಯಿ ಬಿಡ್ತಾಯಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾನು ನೀರ ಕಟ್ಟಿದ್ದೆ ಒಂದೇ ಒಂದು ಒಂಬಳೆಗೆ. ಇದು ನಮ್ಮದೂ ಜಾಸ್ತಿ ಬಿಡ್ತಿತ್ತಿಲ್ಲ, ಬರೀ 1 ಕಾಯಿ 2 ಕಾಯಿ ಹಂಗೆ ಬಿಡ್ತಾಯಿತ್ತು. ಈ ಸರಿ ಏನು ಮಾಡಿದ್ದೆ ಅಂದರೆ ಒಂದೇ ಒಂದು ನಾನು ಮಡಿಕೆ ಕಟ್ಟಿ ನೀರ ಇಳಿಸಿದ್ದೆ. ಆ ನೀರ ಇಳಿಸಾದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಮರದಲ್ಲಿ ಎಷ್ಟೆಷ್ಟು ಬಿಡ್ತಾಯಿತ್ತು, ಈಗ ಎಷ್ಟು ಬಿಟ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಾನು ಈ ಒಂಬಳೆಗೆ ನೀರ ಕಟ್ಟಿದ್ದೆ ನಾನು. ನೋಡಿ ಹೆಂಗಿದೆ ಅದು, ಇನ್ನೂ ಫಲವೂ ಅದು ಒಂದು ತಿರ್ಗಿ ಹಂಗೆ ಅಷ್ಟೆಲ್ಲ ಕಟ್ಟಾದ್ರೂ ಒಂದು ಫಲ ಇದೆ ನೋಡಿ. ಅದು ಫುಲ್ಲು 60 ದಿನ ನೀರ ಬಂದಿತ್ತು, ನೀರನ್ನು ಕುಡ್ಕೊಂಡೆ ನಾನು ಕ್ಲೀನಾಗಿ. ಅದಾದಮೇಲೆ ನೋಡಿ ಫಲಗಳೇ ಬರ್ತಿತ್ತಿಲ್ಲ ನೋಡಿ. ಹಿಂಗೆ 1 ಕಾಯಿ 2 ಕಾಯಿ ಬಿಡು. ಅದು ಯಾವಾಗ ನಾನು ಕಟ್ಟಿ ಅದು ಫುಲ್ ಕ್ಲೋಸ್ ಆದಮೇಲೆ ನೋಡಿ ಯಾವ ಥರ ಫಲ ಬಂದಿದೆ ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ಫಲ, ಒಂಚೂರು ಕಾಯಿಲೆ ಇಲ್ಲಂಗೆ ಯಾವ ಥರ ಬರ್ತಾಯಿದೆ ನೋಡಿ. ನಾನು ಬರೀ ಕಟ್ಟಿದ್ದು ಒಂದೇ ಒಂದು ನೀರ ಅಷ್ಟೇ, ನೀರನ್ನು ಕುಡದೆ ಒಂದು 60 ದಿನ. ಈಗ ಯಾವ ಥರ ಬಂದು ನಿಲ್ಲು ಈ ಕಡೆನೂ ನೋಡಿ ಎಷ್ಟು ನೀಟಾಗಿದೆ ನೋಡಿ. ಕೊನೆ ನೋಡಿ ಎಷ್ಟು ನೀಟಾಗಿ ಕಾಯಿ ಬಂದಿದೆ ನೋಡಿ, ಎಷ್ಟು ನೀಟಾಗಿ. ಒಂದೇ ಒಂದು ನಾನು ನೀರಾಗ ಕಟ್ಟಿದ್ದೆ. ಇನ್ನೊಂದು ಗೊನೆ ತೋರಿಸ್ತೀನಿ ನೋಡಿ ಈಗ ನೋಡಿ. ಅದು ಅಲ್ಲದೆ ನೆಕ್ಸ್ಟ್ ತಿರ್ಗ ಇಲ್ಲಿ ಈ ಥರ ಬರ್ತದೆ ನೋಡಿ. ಒಂಬಳೆ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಒಂಬಳೆ. ಈಗ ನೆಕ್ಸ್ಟ್ ಫಲಾನೂ ಅಷ್ಟೇ ಅದೇ ಥರ ಬಿಡ್ತಾಯಿದೆ ನೋಡಿ. ನೋಡಿ ಎಷ್ಟು ನೀಟಾಗಿ ಬಿಟ್ಟಿದೆ ಫಲ ನೋಡಿ. ನೋಡಿ ಆ ಕಡೆ ಸ್ವಲ್ಪ ಆದರೂ ಕಾಯಿಲೆ ಇದೆ, ಆದರೆ ಕಮ್ಮಿ ಆಗಿದೆ ಅಷ್ಟೇ ನೋಡಿ. ಇಲ್ಲೊಂದು ಗೊನೆ ಬಿಟ್ಟಿದೆ, ಅದು ಸ್ವಲ್ಪ ಕಮ್ಮಿ ಆಗಿದೆ, ಪರವಾಗಿಲ್ಲ. ಅದು ಆದಷ್ಟು ಈಗೀಗ ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೊಳ್ಳೋಕೆ ನೋಡಿ. ಒಂಬಳೆಗಳೆಲ್ಲ ನೀಟಾಗಿ ಬಿಡ್ತಾಯಿದೆ ಈಗ ನೋಡಿ. ಫಸ್ಟ್ ಬಿಟ್ಟಿರೋದು ಒಂದೇ ಒಂದು ಬಿಡ್ತಾಯಿತ್ತು ನೋಡಿ, ಯಾವ ಥರ ಬಿಡ್ತಾಯಿದೆ. ಒಂದು ನೋಡಿ ಇದ್ರಲ್ಲಿ ಗೊನೆನೇ ಬಿಟ್ಟು ಎಲ್ಲ ಉದುರು ಹೋಗ್ತಾಯಿತ್ತು. ಈಗ ಯಾವಾಗ ಇದೊಂದು ನೀರ ಕಟ್ಟಿದ್ದೀನಿ ನೋಡಿ, ಇದೊಂದು ನೀರ ಕಟ್ಟಿದ ಮೇಲೆ ನೀರನ್ನು ಇದು ಇನ್ನೂ 1 ತಿಂಗಳು ಬರ್ತಾಯಿತ್ತು. ನಾನು ಆದರೆ ಸ್ಟಾಪ್ ಮಾಡಿಬಿಟ್ಟೆ. ಅಲ್ಲಿಂದ ಇಲ್ಲಿಗೆ ಕುಡಿದಿದ್ದಕ್ಕೆ ಸುಮಾರು ಒಂದು 60 ದಿನ ನನಗೆ ನೀರ ಸಿಕ್ಕಿದೆ. ಇದರಲ್ಲಿ ಸಿಕ್ಕಾದ ತಕ್ಷಣ ನೋಡಿ, ನೀವೇನು ಮಾಡಿ ಮನೆಯಲ್ಲೇ ನೀವೇ ಕಟ್ಕೊಳ್ಬೋದು ಇದನ್ನು ನೀರನ್ನು. ಯಾರು ಬೇಕಾದ್ರೂ ಒಂದು ಮರಕ್ಕೆ ನೋಡಿ ಎಷ್ಟು ನೀಟಾಗಿದೆ ಫಲ, ಎಷ್ಟು ಬ್ಯೂಟಿಫುಲ್. ಒಂಚೂರು ಕಾಯಿಲೆ ಅನ್ನೋದೇ ಇಲ್ಲ. ನೀವೇ ಕಟ್ಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಆರಾಮಾಗಿ ಮನೆಯಲ್ಲೇ ಇರೋರು ಒಂದೊಂದು ಮರಕ್ಕೆ ನೋಡಿ. ಇದಿಷ್ಟು ಈ ಮರದ್ದು ಒಂದು ಟ್ರಯಲ್ ಮಾಡಿದ್ದೆ, ನೀಟಾಗಿ ಬಂದಿದೆ. ನೆಕ್ಸ್ಟ್ ಏನು ಮಾಡಿದೆ ನೋಡಿ, ಅಲ್ಲೇ ಪಕ್ಕದಲ್ಲಿ ಇರೋದು ಒಂದು ಮರ ನೋಡಿ, ಏನು ಬಿಡ್ತಾಯಿಲ್ಲ ನೋಡಿ. ನಿಂತ್ಕೊಂಡು ತೋರಿಸ್ತೀನಿ ಮನೆ ಎಲ್ಲ ಅದು ನೋಡಿ. ಫಲ ಅನ್ನೋದೇ ಇಲ್ಲ ಅದಕ್ಕೆ ಅಲ್ವಾ, ಅದರಲ್ಲಿ ಏನು ಫಲ ಇಲ್ಲ. ನೆಕ್ಸ್ಟ್ ಈಗ ಅದಕ್ಕೆ ಕಟ್ತೀನಿ ಒಂದು ಒಂಬಳೆಗೆ ನೀರನ್ನು ನೋಡೋಣ. ಅದಕ್ಕೆ ಕಟ್ಟಿ ನೆಕ್ಸ್ಟು ಆ ಮರಕ್ಕೆ ಕಟ್ತೀನಿ, ಆ ಕಡೆ ಇರೋ ಒಂದು ಮರಕ್ಕೆ ನೋಡೋಣ ಅದರಲ್ಲಿ ಹೆಂಗೆ ಬರುತ್ತೆ ಅದು ನೋಡೋಣ. ಇದು ನೀಟಾಗಿ ಬಂದಿದೆ ನೋಡಿ, ಫಲ ಎಷ್ಟು ಬ್ಯೂಟಿಫುಲ್ಲಾಗಿದೆ. ಏನಿಲ್ಲ, ಅದಕ್ಕೆ ಒಂದು ಒಂಬಳೆ ನೀರು ಇಳಿಸ್ಬಿಟ್ಟು ಏನಾಗುತ್ತೆ ಅಂದರೆ ಅದ್ರಲ್ಲಿ ಇರೋ ಸಾರಾಂಶ ಅಲ್ಲಿ ಹೋಗ್ಬಿಟ್ಟು ಫಲ ಚೆನ್ನಾಗಿ ಬರುತ್ತೆ ಅಷ್ಟೇನಿಲ್ಲ. ನಾವು ಸುಮ್ಮನೆ ಟ್ರಯಲ್ ಮಾಡಿದ್ದು ಅಷ್ಟೇ. ನಾನು ನೀರ ಕುಡಿಯೋಕ್ಕೋಸ್ಕರ ಮಾಡಿದ್ದೆ ಇದನ್ನು. ಆ ನೀರನ್ನು ಕುಡ್ಕೊಂಡೆ, ಬ್ಯೂಟಿಫುಲ್ಲಾಗಿ ಬರುತ್ತೆ ನೀರು. ಬೆಳಗಿನ ಜಾವ ಸಾಯಂಕಾಲ ಕುಡಿದೆ ಆರಾಮಾಗಿ. 1-2 ತಿಂಗಳು ಕುಡಿದೀನಿ. ಇನ್ನೂ ಒಂದು 15 ದಿನ 20 ದಿನ ಬರ್ತಾಯಿತ್ತು. ನಾನು ಎಲ್ಲ ಆಚೆ ಕಡೆ ಹೋಗ್ಬೇಕಂತ ಸ್ಟಾಪೇ ಮಾಡಿಬಿಟ್ಟೆ. ಬೆಳಗ್ಗೆ 1 ಲೀಟ್ರು, ಸಾಯಂಕಾಲ 1 ಲೀಟ್ರ್ ಸಿಗುತ್ತೆ. ಇದನ್ನು ತಗೊಂಡ್ರೆ ಬೆಳಗ್ಗೆ 1 ಲೀಟ್ರು ಪಕ್ಕ, ಸಾಯಂಕಾಲ 1 ಲೀಟ್ರ್ ಪಕ್ಕ ಸಿಗುತ್ತೆ. ಏನು ಟೆನ್ಷನ್ ಏನಿರಲ್ಲ, ಕುಡ್ಕೊಳ್ಬೋದು ಆರಾಮ. ನಾವೇನು ಯಾರು ಬೇಕು ಮಕ್ಕಳು ಮರಿ ಎಲ್ಲರೂ ಕುಡಿಬೋದು, ಫ್ಯಾಮಿಲಿ. ಅಷ್ಟು ಸ್ವೀಟಾಗಿರುತ್ತೆ ನೋಡಿ. ಈಗ ಆ ಕಡೆ ಮರಕ್ಕೆ ಕಟ್ಟಬೇಕು, ಅದೊಂದು ಮರ ಇದೆ. ಈಗ ಫಲನೇ ಬಿಡ್ತಿತ್ತಿಲ್ಲ, ಈಗ ಇಷ್ಟು ನೀಟಾಗಿ ಫಲ ಬಿಟ್ಟಿದೆ, ಇಷ್ಟು ಬ್ಯೂಟಿಫುಲ್ಲಾಗಿ. ನೆಕ್ಸ್ಟ್ ಈಗ ಆ ಕಡೆದಕ್ಕೆ ಕಟ್ತೀನಿ. ಈಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಅದು ಯಾವ ಥರ ಬರುತ್ತೆ ಅನ್ನೋದು ನಾವು ಫೈನಲ್ ಗಂಟೆ ಗೊತ್ತಾಗುತ್ತೆ. ಯಾಕಂದರೆ ಇದು ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಬಂದೇ ಬರುತ್ತೆ. ಅದಕ್ಕೊಂದು ಒಂಬಳೆ ಒಂದಕ್ಕೆ ಕಟ್ತೀನಿ ಅಷ್ಟೇ, ಒಂದಕ್ಕೆ ಒಂಬಳೆ ಕಟ್ಟೋದಕ್ಕೆ ನೋಡಿ. ನೀವು ಹಳೆ ವೀಡಿಯೋಗಳಲ್ಲಿ ಇದೆ, ನಾನು ಕಟ್ಟಿರೋದೆಲ್ಲ ನೀರು ಇಳಿಸಿರೋದೆಲ್ಲ ಇದೆ ನೋಡಿ. ನೆಕ್ಸ್ಟ್ ಅದಕ್ಕೆ ಕಟ್ತೀನಿ. ಅದು ಕಟ್ಟಾದ್ಮೇಲೆ ಅದರಲ್ಲಿ ಯಾವ ಥರ ಬರುತ್ತೆ ನೀರ, ಆ ನೀರನ್ನು ಬಂದೇ ಬರುತ್ತೆ. ಆದರೆ ಅದು ಅಷ್ಟೊಂದು ಕ್ಲೀನಾಗಿ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಸ್ನಾನ ಮಾಡಿ ನೀರೆಲ್ಲ ಮನೆ ಹಿಂದ್ಗಡೆ ಅದಕ್ಕೆ ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನೆಕ್ಸ್ಟು ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾಳೆಯಿಂದ ಒಂಬಳೆ ಕಟ್ಟಿ ಒಂದು ಕಡಿ ಮಾಡ್ತೀನಿ. ನೋಡೋಣ ಅದರಲ್ಲಿ ಯಾವ ಥರ ಬರುತ್ತೆ ನೀರ, ನೋಡೋಣ. ಅಟ್ಲೀಸ್ಟ್ ನೀರ ಬರುತ್ತೆ. ಅದೇ ಈ ಕಾಯಿ ಅದೆಲ್ಲ ಚೇಂಜ್ ಆಗುತ್ತೆ, ಇಲ್ಲ ಫಲ ಯಾವ ಥರ ಚೇಂಜ್ ಆಗುತ್ತೆ ಸ್ವಲ್ಪ ಚೆಕ್ ಮಾಡಿ ನೋಡ್ಬೇಕು ಅಷ್ಟೇ. ಇದಂತೂ ಒಳ್ಳೆ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆಯಲ್ಲ. ಫಸ್ಟ್ ಈ ಥರ ಎಲ್ಲ ಬರ್ತಾನೆ ಇರ್ತೀನಿ. ಮರ ನೀರೆಲ್ಲ ಇದೆ ಕೆಳಗಡೆಯಲ್ಲಿ, ಸ್ಯಾನಿಟ್ರಿ ನೀರೆಲ್ಲ ಇದೆ ಕೆಳಗೆ, ಆದ್ರೂ ಇಷ್ಟು ನೀಟಾಗಿ ಬರ್ತೀನಿ. ಇಷ್ಟು ಚೆನ್ನಾಗಿ ನೋಡಿ. ನಾನೆಲ್ಲ ಫಸ್ಟ್ ಕಟ್ಟಿರೋದಕ್ಕೆಲ್ಲ ಇಲ್ಲೇ ಮೊಬೈಲೆಲ್ಲ ಕಟ್ಕೊಂಡು ಮಾಡಿದ್ದೆ, ನೀಟಾಗಿ ಬಂದಿದೆ ಫಲ ಅಲ್ಲ. ನೆಕ್ಸ್ಟ್ ನೋಡೋಣ ಇದನ್ನು ಯಾವ ಥರ ಬರುತ್ತೆ ನೋಡ್ತೀನಿ. ಇದು ನೆಕ್ಸ್ಟ್ ಮುಗಿದಿದೆ, ನೋಡೋಣ. ನಾಳೆಯಿಂದ ಆ ಮರ ಕಟ್ಟಿದಾಗ ಯಾವ ಥರ ಅಂತ ಬಂದಾಗ ವೀಡಿಯೋ ಹಾಕ್ತೀನಿ, ಬನ್ನಿ ನೋಡೋಣ. ನೀವು ಯಾರೇ ಕಟ್ಟೋರಿದ್ರು ಆಮೇಲೆ ಒಂದೊಂದು ಮರಕ್ಕೂ ಒಂದೊಂದು ಸರಿ ಕಟ್ಟಿ, ಒಂದು ವರ್ಷಕ್ಕೊಂದ್ಸರಿ ಒಂದು ಒಂಬಳೆಗೆ ನೀರ ಕಟ್ಟಿ ನೀರ ಇಳಿಸಿ ಎಷ್ಟು ನೀಟಾಗಿರುತ್ತೆ. ನೀವು ಕುಡಿಬೋದು,
ನೀವು ಪ್ಲಸ್ ಮರ ಕ್ಲೀನಾಗಿ ಫಲ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ. ನೀವೇ ಕಟ್ಕೊಳ್ಳಿ, ವರ್ಷಕ್ಕೆ ಒಂದು ಒಂಬಳೆ ಕಟ್ಕೊಳ್ಳಿ ಅಷ್ಟೇ. ನೀಟಾಗಿ ಆರಾಮಾಗಿ ಕುಡಿಬೋದು. 60 ದಿನ ಬರುತ್ತೆ, ಇಡೀ ಫ್ಯಾಮಿಲಿ ಕುಡಿಬೋದು. ಇಡೀ ಬಾಡಿನೇ ಶುದ್ಧೀಕರಣ ಆಗುತ್ತೆ. ಗ್ಯಾಸ್ಟ್ರಿಕ್ ಅನ್ನೋದು ಇರೋದೇ ಇಲ್ಲ. ಬೆಳಗ್ಗೆ 5:30ಗೆ ಇಳಿಸ್ಕೊಬಿಟ್ರೆ ಮಡಿಕೆಲಿ ಸೂಪರ್ ಇರುತ್ತೆ. ನನಗೂ ಅದ್ರಲ್ಲಿ ಹೇಳ್ಕೊಡ್ತೀನಿ, ಬೇಕಾದ್ರೆ ಅದ್ರಲ್ಲಿ ಕಟ್ತೀನಿ ನಾನು. ಅದು 5 ಡೇಸ್ ಬೇಕಾಗುತ್ತೆ, ಅದು ನೀರಲ್ಲಿ ಬೀಳೋಕ್ಕೆ ಸ್ಟಾರ್ಟ್ ಆಗ್ತೀನಿ. ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಮಗೂ ಯಾರು ಹೇಳ್ಕೊಡ್ಲಿಲ್ಲ. ನಾನು ವೀಡಿಯೋ ಇಡೋದೆಲ್ಲ ಹುಡುಕಿದೆ, ಸಿಕ್ಕಿಲ್ಲ. ನಾನು ಓನ್ ಮೈಂಡಲ್ಲಿ ಟ್ರೈ ಮಾಡಿ, ಆದರೆ ಮಾಡಿದ್ದೇ ವೀಡಿಯೋಗಳಿದೆ, ಅವರು ಮಾಡಿ ಹಾಕಿರೋ ಅಂಥದ್ದು ಅದು ಇದೆಲ್ಲ ಇದೆ, ವೀಡಿಯೋಗಳಿಲ್ಲ ಅಂತ ಹೇಳಲ್ಲ ನಾನು. ಆದರೆ ನಮಗೆ ಯಾವ ಥರ ಇಳಿಸ್ಬೇಕು, ಯಾವ ಥರ ಕಟ್ಟಬೇಕು ಅನ್ನೋದು ಮಾತ್ರ ಹಿಡಿಯಲ್ಲ. ಅವ್ರೇನು ಇಳಿಸೋದು ಮಾಡೋದು ಅದನ್ನೇ ಹಾಕಿರ್ತಾರೆ, ಫುಲ್ ವೀಡಿಯೋ ಹೇಳ್ಕೊಡಲ್ಲ ಯಾರು. ಯಾವ ಥರ ಅದು ಬರುತ್ತೆ, ಯಾವ ಥರ ಕಟ್ಟಬೇಕು, ಯಾವ ಥರ ಮಾಡಬೇಕು ಅದೆಲ್ಲ ಯಾರು ಹೇಳ್ಕೊಡಲ್ಲ. ಅದು ನಾವು ಆದಷ್ಟು ಟ್ರೈ ಮಾಡಿ ಮಾಡಿದೆ. ಆದರೂ 1-2 ಒಂಬಳೆ ನೋಡಿ ಇಲ್ಲೆಲ್ಲ ಕಡ್ದಿದ್ದೀನಿ ನಾನು. ಹಂಗೆ ಬರಲಿಲ್ಲ ಅನ್ನೋ ಉದ್ದೇಶಕ್ಕೆ ಒಂಬಳೆಲ್ಲ ಕಡ್ದು ಬಿಸಾಕಿದ್ವಿ ಬೇಕಾಬಿಟ್ಟಿಯಾಗಿ. ಹೊಟ್ಟೆ ಉರಿಯುತ್ತದೆ. ಆದರೆ ಏನಂದರೆ ಅದು ಇಳಿಸೋವರೆಗೂ ಬಿಡಬಾರ್ದು, ನಾನು ಆ ನೀರೇ ಇಳಿಸೋವರೆಗೂ ಬಿಡಬಾರ್ದು ಅನ್ನೋದು ಒಂದು ಉದ್ದೇಶಕ್ಕೆ ಇಳಿಸ್ತೇನೆ ನಾನು. ಹಂಗೂ ಸಕ್ಸಸ್ ಆಯಿತು. ನನ್ನ ವೀಡಿಯೋದಲ್ಗಳಲ್ಲಿ ಇದೆ ನೋಡಿ, ಎಷ್ಟು ನೀಟಾಗಿದೆ ನೀರು ಅಂದರೆ ಅಷ್ಟು ನೀಟಾಗಿದೆ. ಅಂದರೆ ನೆಕ್ಸ್ಟು ಈಗ ಆ ಮರಕ್ಕೆ ಕಟ್ತೀನಿ, ಕಟ್ಟಿ ನೋಡೋಣ ಅದರಲ್ಲೂ ಯಾವ ಥರ ಫಲ ಬಿಡುತ್ತೆ ನಾನು ನೋಡೋಣ. ಇನ್ನೆಷ್ಟು ಅಲ್ಲ ಆ ಕಡೆ ಒಂದು ಮರ ಇದೆ, ಅದಾದಮೇಲೆ ಅದಕ್ಕೆ ಸ್ಟಾರ್ಟ್ ಮಾಡೋದು. ಪರವಾಗಿಲ್ಲ, ಫಲ ಬಿಡ್ತಾಯಿದೆ, ಅದು ಅಷ್ಟೊಂದಿಲ್ಲ. ಅದಕ್ಕೂ ಕಟ್ತೀನಿ. ನೆಕ್ಸ್ಟು ಒಂದೊಂದಾಗಿ ಕಟ್ಕೊಂಡು ಹೋಗ್ತೀನಿ. ಫಲಗಳು ಯಾವ ಥರ ಬಿಡುತ್ತೆ ಅನ್ನೋದನ್ನು ನಿಮ್ಗೆ ವೀಡಿಯೋ ಹಾಕ್ತೀನಿ ನೋಡಿ. ನೀವು ಎಲ್ಲ ತೋಟಗಳಲ್ಲಿದ್ದರೆ ಆದಷ್ಟು ಒಂದೊಂದು ಒಂಬಳೆ ಕಳಿಸಿ. ಇಲ್ಲ ಮನೆ ಮುಂದೆ ಆ ಮರಗಳು ಒಂದು 5-10 ಇರೋ ಮರವರು ಫಲ ಬಿಡ್ತಾಯಿಲ್ಲ ಅಂದಾಗ ಒಂದು ಒಂಬಳೆ ನೀರಾಗಿ ಕಟ್ಕೊಳ್ಳಿ, ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ನಾವೇ ಇಳಿಸ್ಕೋಬೋದು. ಅದೊಂದು ಒಂಬಳೆ ಕ್ಲಿಯರ್ ಆಗೋಷ್ಟೊತ್ತು ನೀವು ಫಲ ಆರಾಮಾಗಿ ಮಾಮೂಲಿ ಏನು ಬಿಡಬೇಕು ಅದು ಬಿಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನೋಡಿ ಎಷ್ಟಿದೆ, ತುಂಬ ಎಳ್ನೀರು ಎಷ್ಟಿದೆ ನೋಡಿ, ಇದು ತೋರಿಸ್ತೀನಿ ನೋಡಿ. ಒಂದು ಚೂರು ಏನಿದ್ದಂಗೆ ಒಂದು ಗೊನೆ ಫುಲ್ ಇದೆ ನೋಡಿ. ಒಂದು ಕನಿಷ್ಠ ಅಂದರೆ ಒಂದು 25-30 ಎಳ್ನೀರು ಇದೆ. ಅಷ್ಟು ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಆರಾಮಾಗಿ ಕಟ್ಟಿ ನಾನು ಅದನ್ನು ಕಟ್ಟೋದನ್ನು ಬೇಕಾದ್ರೆ ವೀಡಿಯೋ ಮಾಡಿ ಹಾಕಿರ್ತೀವಿ. ನೀವು ಯಾರು ಕಟ್ಟೋರಿಗೆ ಸ್ಟಾರ್ಟಿಂಗಲ್ಲಿ ಯಾವ ಥರ ಮಾಡಿದ್ರೆ ಯಾವ ಥರದಿಂದ ಬರುತ್ತೆ ಅದು ಅನ್ನೋದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟು ಅದಕ್ಕೆ ಅದು ಫುಲ್ ವೀಡಿಯೋ ನಾನು ಮಾಡಿ ಹಾಕ್ತೀನಿ ನಿಮಗೆ ನೋಡಿ. ಆಯಿತು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್. ಆಯಿತು.